ಪಶ್ಚಿಮ ಬಂಗಾಳ ಚುನಾವಣೆ ವೇಳೆ ಹೈ ಡ್ರಾಮಾವೇ ನಡೆದು ಹೋಗಿದೆ. ಭವಾನಿಪುರದಲ್ಲಿ ಮಮತಾ ಸುವೆಂದು ಮುಖಾಮುಖಿಯಾಗಿದ್ದಾರೆ. ವಾರ್ಡ್ ನಂಬರ್ 70ರ ಪೋಲಿಂಗ್ ಬೂತ್ ಬಳಿ ಮುಖಾಮುಖಿಯಾಗಿರುವಂಥದ್ದು. ಪಶ್ಚಿಮ ಬಂಗಾಳ ಚುನಾವಣೆ ವೇಳೆಯಲ್ಲಿ ನಡೆದಿರುವಂತಹ ಹೈ ಡ್ರಾಮಾ. ಭವಾನಿಪುರದಲ್ಲಿ ಮಮತಾ ಸುವೆಂದು ಮುಖಾಮುಖಿಯಾಗಿದ್ದಾರೆ. ಬಂಗಾಳ ಚುನಾವಣೆಯಲ್ಲಿ ವಾರ್ಡ್ ನಂಬರ್ 70ರ ಪೋಲಿಂಗ್ ಬೂತ್ ಬಳಿ ಇಬ್ಬರು ಕೂಡ ಮುಖಾಮುಖಿಯಾಗಿರುವಂಥದ್ದು. ಪರಸ್ಪರ ಎದುರಾದರೂ ಕೂಡ ಮುಖವನ್ನ ನೋಡಿಲ್ಲ ಎದುರಾಳಿಗಳು. ಭವಾನಿಪುರದಲ್ಲಿ ಮಮತಾಗೆ ಸೆಡ್ ಹೊಡೆದಿರುವಂತಹ ಸುವೆಂದು ಅಧಿಕಾರಿ. ನಾನಾ ನೀನಾ ಎನ್ನುವಷ್ಟರ ಮಟ್ಟಿಗೆ ಟಫ್ ಫೈಟ್ ನಡೀತಾ ಇದೆ. ಇನ್ನು ಬೆಳಗ್ಗೆ ಅಷ್ಟೇ ಬಿಜೆಪಿ ವಿರುದ್ಧ ರ್ಯಾಂಕಿಂಗ್ ಆರೋಪ ಮಾಡಿದಂತಹ ಸಿಎಂ ಮಮತಾ, ಇದಕ್ಕೆ ಕೌಂಟರ್ ಕೊಟ್ಟಿದ್ದಂತಹ ಸುವೆಂದು ಅಧಿಕಾರಿ, ಈಕೆನ ನೋಡಿ ಇವತ್ತು ಯಾರು ವೋಟ್ ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುವೆಂದು ವ್ಯಂಗ್ಯವಾಡಿದಾರಂತೆ. ಸೊ ಹಿಂದೂ ವೋಟರ್ಗಳಿಗೆ ಟಿಎಂಸಿ ಬೆದರಿಕೆ ಒಡ್ತಾ ಇದೆ ಅಂತ ಹೇಳ್ಬಿಟ್ಟು ಒಂದು ಕಡೆ ಆರೋಪ ಕೂಡ ಕೇಳ ಬರ್ತಾ ಇದೆ. ಈಗ ಒಂದೇ ಕಡೆ ನಿಂತಿದ್ದಾರೆ ಅಂತ ಅನ್ನಂತಹ ಸಂದರ್ಭದಲ್ಲಿ ಆಬ್ವಿಯಸ್ಲಿ ಒಂದಷ್ಟು ಫೈಟ್ ಇದ್ದೇ ಇರುತ್ತೆ. ಬಟ್ ಅದರ ಹೊರತಾಗಿಯೂ ಕೂಡ ಎಲ್ಲೋ ಒಂದು ಕಡೆ ಮುಖಾಮುಖಿ ಆದ್ರು ಅಂದಾಗ ಒಂದು ಸ್ಮೈಲೋ ಅಥವಾ ಒಂದು ವಿಶೋ ಏನೋ ಎಷ್ಟೇ ಇದ್ರೂ ಕೂಡ ಈ ಕ್ಷೇತ್ರ ಅಂತಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಒಂದು ಆಲ್ ದ ಬೆಸ್ಟ್ ಅಥವಾ ಒಂದು ವಿಶೋ ಇರುತ್ತೆ. ಬಟ್ ಇಲ್ಲಿ ಸಿಕ್ಕಾಪಟ್ಟೆ ಟಫೆಸ್ಟ್ ಫೈಟ್ ಅಂತಾನೆ ಹೇಳ್ಬೋದು. ಸೊ ಎದುರಾದರೂ ಕೂಡ ಒಬ್ಬರ ಮುಖ ಒಬ್ರು ನೋಡದೆ ಹಾಗೆ ಹೋಗಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಸೊ ನಾನಾ ನೀನಾ ಅನ್ನುವಷ್ಟರ ಮಟ್ಟಿಗೆ ಟಫೆಸ್ಟ್ ಫೈಟ್ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಕೂಡ. ಪರಸ್ಪರ ಎದುರಾದರೂ ಕೂಡ ಒಬ್ಬರ ಮುಖವನ್ನ ಒಬ್ರು ನೋಡಿಲ್ಲ ಎದುರಾಳಿಗಳು. ಮತ್ತೆ ಇನ್ನೊಂದು ಆರೋಪ ಕೂಡ ಮಾಡ್ತಾ ಇರುವಂಥದ್ದು, ಬೆಳಗ್ಗೆಷ್ಟೇ ಬಿಜೆಪಿ ವಿರುದ್ಧ ರಿಂಗಿಂಗ್ ಆರೋಪ ಮಾಡಿರ್ತಾರೆ ಸಿಎಂ ಮಮತಾ. ಸೊ ಈ ವಿಚಾರವಾಗಿ ಸುವೆಂದು ಇದಕ್ಕೆ ಕೌಂಟರ್ ಕೊಡ್ತಾ ಇದ್ದಾರೆ, ಸುವೆಂದು ಅಧಿಕಾರಿ. ಸೊ ಈಕೆನ ನೋಡಿ ಇವತ್ತು ಯಾರು ಕೂಡ ವೋಟ್ ಹಾಕ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಸುವೆಂದು ವ್ಯಂಗ್ಯವಾಡಿದ್ದಾರೆ. ಮಮತಾ ಕೊಟ್ಟಂತಹ ಒಂದು ಹೇಳಿಕೆಯ ವಿಚಾರವಾಗಿ ಏನು ಆರೋಪ ಮಾಡಿರ್ತಾರೆ ಆ ವಿಚಾರವಾಗಿ ಕೌಂಟರ್ ಕೊಡ್ತಾ ಇರುವಂಥದ್ದು ಸುವೆಂದು ಅಧಿಕಾರಿ. ಹಿಂದೂ ವೋಟರ್ಗಳಿಗೆ ಟಿಎಂಸಿ ಬೆದರಿಕೆ ಒಡ್ತಾ ಇದೆ ಅಂತ ಹೇಳ್ಬಿಟ್ಟು ಆರೋಪವನ್ನ ಮಾಡ್ತಾ ಇದ್ದಾರೆ. ಹೈ ಡ್ರಾಮಾವೇ ನಡೆದು ಹೋಗಿದೆ. ಮಮತಾ ಮತ್ತೆ ಸುವೆಂದು ಇಬ್ರು ಕೂಡ ಮುಖಾಮುಖಿಯಾದಂತಹ ಒಂದು ಸಂದರ್ಭದಲ್ಲಿ ವಾರ್ಡ್ ನಂಬರ್ 70ರ ಪೋಲಿಂಗ್ ಬೂತ್ ಬಳಿ ಇಬ್ರು ಕೂಡ ಮುಖಾಮುಖಿಯಾಗಿದ್ದಾರೆ. ಆದರೂ ಕೂಡ ಒಬ್ರು ಮುಖವನ್ನ ಒಬ್ರು ನೋಡಿಲ್ಲ. ಪಶ್ಚಿಮ ಬಂಗಾಳ ಚುನಾವಣೆ ಸಂದರ್ಭದಲ್ಲಿ ನಡೆದಿರುವಂತಹ ಹೈ ಡ್ರಾಮಾ.